ದರೋಡೆಕೋರರ ದಾಳಿಗೆ ಸಾವನ್ನಪ್ಪಿದ ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಕುಟುಂಬಕ್ಕೆ ಸಾಗರ್ ಖಂಡ್ರೆ ಭೇಟಿ ನೀಡಿ ಸರ್ಕಾರದಿಂದ ಪರಿಹಾರ. ಬೆಳಗ್ಗೆ ಎಟಿಎಂಗೆ ಹಣ ಹಾಕಲು ತೆರಳಿದ ಎಸ್ಬಿಐ ಸೆಕ್ಯೂರಿಟಿ ಏಜೆನ್ಸಿ ಸಿಬ್ಬಂದಿ ಮೇಲೆ ಇಬ್ಬರು ದರೋಡೆಕೋರರು ದಾಳಿ ನಡೆಸಿ ಕಣ್ಣಿಗೆ ಕಾರದ ಪುಡಿ ಎರಚಿ ಗುಂಡಿನ ದಾಳಿ ನಡೆಸಿದರು. ಅದರಲ್ಲಿ ಒಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದರು, ಇನ್ನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದರು. ಸಾವನ್ನಪ್ಪಿದ ಸಿಬ್ಬಂದಿ ಕುಟುಂಬಸ್ಥರಿಗೆ ಸಂಸದ ಸಾಗರ್ ಖಂಡ್ರೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಇದೇ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು, ಬೀದರ್ನಲ್ಲಿ ಇಂತಹ ಘಟನೆ ಇದೇ ಮೊದಲ ಬಾರಿಗೆ ನಡೆದಿದೆ. ಇದರ ಕುರಿತು ತನಿಖೆ ನಡೆಯುತ್ತಿದೆ. ಇಂತಹ ಘಟನೆ ಮರುಕಳಿಸದಂತೆ ಜಾಗೃತಿ ವಹಿಸುತ್ತೇವೆ ಎಂದರು. ಇನ್ನು ಸಾವನ್ನಪ್ಪಿದ ಕುಟುಂಬಸ್ಥರಿಗೆ 8 ಲಕ್ಷ ಪರಿಹಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ನೀಡಲಾಗುತ್ತಿದೆ. 2 ಎಕರೆ ಜಮೀನು ಮತ್ತು ಕುಟುಂಬದ ಒಬ್ಬ ಸದಸ್ಯರಿಗೆ ಉದ್ಯೋಗ ನೀಡುವ ಕುರಿತು ಕೂಡ ಚರ್ಚಿಸುತ್ತಿದ್ದೇವೆ ಎಂದಿದ್ದಾರೆ. ಕ್ಯಾಮರಾ ಪರ್ಸನ್ ಜಾರ್ಜ್ ಜೊತೆ ಪ್ರದೀಪ್ ಕುಮಾರ್, ದಾಧನು, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಈಗಾಗಲೇ ಹುಡುಕ್ತಾ ಇದ್ದಾರೆ. ನಾವು ಭೇಟಿಯಾಗಿದ್ದೀವಿ. ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 8 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಅದರಲ್ಲಿ 50% ಪೇಮೆಂಟ್ 4 ಲಕ್ಷ ರೂಪಾಯಿ ಈಗಾಗಲೇ ನಾವು ಚೆಕ್ ಮುಖಾಂತರ ನಾವು ಕೊಡ್ತೀವಿ. ಅದ್ರ ಜೊತೆ ಅವರು ಲ್ಯಾಂಡ್ ಕೇಳ್ತಾ ಇದ್ದಾರೆ, ಜಮೀನು ಕೇಳ್ತಾ ಇದ್ದಾರೆ. ಕಾನೂನು ಪ್ರಕಾರ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಹೇಳ್ಯಾರ 2 ಎಕರೆ ತನಕ ನಾವು ಜಮೀನು ಕೊಡ್ಬೋದು ಅಂತ, ಅದನ್ನು ಕೂಡ ನಾವು ಪ್ರೊಸೆಸ್ ಮಾಡ್ತೀವಿ. ಜೊತೆ ಅವರು ಇಮಿಡಿಯೇಟ್ಲಿ ನೌಕರಿ ಕೇಳ್ತಾ ಇದ್ದಾರೆ, ಜಾಬ್ ಕೇಳ್ತಾ ಇದ್ದಾರೆ ಅವ್ರ ಪರಿವಾರ ಸಲಕಿಂದು. ಆ ನೌಕರಿ ಕೂಡ ಇಮಿಡಿಯೇಟ್ಲಿ ಫಸ್ಟ್ ನಾವು ಹೊರಗುತ್ತಿಗೆ ಆಧಾರ ಮೇಲೆ ಅವರಿಗೆ ಅವ್ರ ಕ್ವಾಲಿಫಿಕೇಶನ್ ಪ್ರಕಾರ ಯಾವ್ದು ಬರುತ್ತೆ ಅದ್ರ ಪ್ರಕಾರ ಅವರಿಗೆ ನಾವು ಹೊರಗುತ್ತಿಗೆ ಆಧಾರ ಮೇಲೆ ಸರ್ಕಾರ ವತಿಯಿಂದ ನಾವು ನೌಕರಿ ಕೂಡ ಕೊಡ್ತೀವಿ. ಅದ್ರ ಜೊತೆ ಅದು RCಗೆ ಹೋಗುತ್ತೆ. 1 ವರ್ಷ ಒಳಗಾಗಿ ನಾವು ಕೂಡ ಸತತವಾಗಿ ಪ್ರಯತ್ನ ಮಾಡಿ ಅದು ಹೊರಗುತ್ತಿಗೆದಿಂದ ನಾವು ಕನ್ವರ್ಟ್ ಮಾಡಿ ಗೌರ್ಮೆಂಟ್ ಜಾಬ್ ಒಂದು ಸರ್ಕಾರಿ ನೌಕರಿ ಮಾಡಿಸಲಿಕ್ಕೆ ನಾವು ಮಾಡ್ತೀವಿ ಅಂತ ನಾನು ಹೇಳಕ್ಕೆ ನಾನು ಪರಿಹಾರದ ವರ್ಷ ಆಯ್ತು ಸರ್. ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀವಿ? ಇನ್ಸಿಡೆಂಟ್ ಆಗೋದಿದ್ದಿಲ್ಲ. ಯಾವತ್ತೂ ಮುಂಚೆ ಬೀದರಲ್ಲಿ ಈ ಥರ ಆಗಲಿಲ್ಲ. ಯಾರು ಎಕ್ಸ್ಪೆಕ್ಟು ಮಾಡಿಲ್ಲ ಈ ಥರ ಆಗುತ್ತಂತ. ಈಗಾಗಲೇ ಅವರು ಎಲ್ಲ ಪೊಲೀಸ್ SP ಅವರು ಎಲ್ಲ ಅಧಿಕಾರಿಗಳು ಹೇಳಾರಾಕಿ ಅವ್ರು ಹುಡುಕ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಆರೋಪಿಗಳನ್ನು ಬಂಧನ ಮಾಡಿ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಕಾನೂನು ಪ್ರಕಾರ ಅದು ಕೇಸ್ ನಡೆಯುತ್ತೆ. ಅಲ್ಲೂ ಕೆಲವೊಂದು ನೆಗ್ಲಿಜೆನ್ಸ್ಗಳು ಕಂಡು ಬರ್ತಾ ಇದ್ದಾವೆ ಅಂತಂದರೆ ಗನ್ಮನ್ ಇರಲಾರ್ದೆ ಇಷ್ಟು ಹೆವಿ ಅಮೌಂಟನ್ನು ಕೊಟ್ಟು ಕಳಿಸ್ತಾ ಇರೋಂಥದ್ದಾಗಿರ್ಬೋದು. ಕೆಲವೊಂದು ನೆಗ್ಲಿಜೆನ್ಸಿ, ಅದಕ್ಕೆ CC ಕ್ಯಾಮ್ರಾ ಕೂಡ ಇರಲಿಲ್ಲ ಆ ವೆಹಿಕಲ್ಗೆ. ಹಾಡಾಗಲೇ ರಾಜರೋಷವಾಗಿ ತಗೊಂಡೋಗಿದ್ದಾರೆ ಅಂದರೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಭಯನೇ ಇಲ್ವಾ? ಇಲ್ಲ, ಅದಕ್ಕೆ ಅಲ್ಲತೀನಿ. ಎಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ, ಎಲ್ಲೆಲ್ಲಿ ನೆಗ್ಲಿಜೆನ್ಸಿ ಆಗಿದೆ, ಎಲ್ಲ ಒಂದು ವರದಿ ಬರುತ್ತೆ. ಒಂದು ಪರಿಶೀಲಿಸಿ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ರಿಪೋರ್ಟ್ ಮಾಡಿ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಎಲ್ಲರ ಮೇಲೆ ಕ್ರಮ ಆಗುತ್ತೆ. ಕ್ರಮ ಆಗಿ ಆರೋಪಿಗಳು ಕೂಡ ಈಗ ಸ್ವಲ್ಪ ಟೈಮಲ್ಲಿ ಬಂಧನ ಆಗ್ತಾರೆ, ಹುಡುಕ್ತಾ ಇದ್ದಾರೆ ಪೊಲೀಸರು. ಬಂಧನ ಆದ ತಕ್ಷಣ ಕಾನೂನು ಪ್ರಕಾರ ಆರೋಪಿ ಮೇಲೂ ಕೂಡ ಕ್ರಮ ಆಗುತ್ತೆ. ಭಗವಂತ ಖೂಬ್ ಅವರು ಇಲ್ಲಿ ವಿಸಿಟ್ ಮಾಡಬಹುದು ಸರ್. ಅವ್ರು ಹೇಳ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ಪಷ್ಟ ವೈಫಲ್ಯ ಇದು, ಅಧಿಕಾರಿಗಳ ಮೇಲೆ ಅವರಿಗೆ ಹಿಡಿತಾ ಇಲ್ಲ ಅಂತ. ಅದು ನಿಜ ಇಲ್ಲ ರೀ. ಅವರು ಜಿಲ್ಲಾ ಉಸ್ತುವಾರಿ ಈಗ ನೋಡ್ರಿ, ಈಗ ನಮ್ಮದೇ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಸಾಹೇಬ್ ಇರ್ಬೋದು, ನಾನಿರ್ಬೋದು. ಇವಾಗ ನಾವೇ ಜಿಮ್ಮೆದಾರಿ ತಗೋಬೇಕಾಗತ್ತೆ. ನಮ್ಮದೇ ಸರ್ಕಾರ, ನಾನೇ ಸಂಸದ, ನಾವೇ ಜನಪ್ರತಿನಿಧಿ ಅಂತಂದರೆ ಎಲ್ಲೋ ಒಂದು ಮಟ್ಟದಲ್ಲಿ ನಾವೇ ಜವಾಬ್ದಾರಿ ತಗೋಬೇಕಾಗತ್ತೆ. ಅದಕ್ಕೆ ನಾವು ಜವಾಬ್ದಾರಿ ತಗೊಂಡು ಏನೇನು ನಾವು ತಪ್ಪು ಮಾಡಿದ್ದೀವಿ ಅಥವಾ ಏನೇನು ಕರೆಕ್ಟಾಗಿ ಆಗ್ತಾ ಇಲ್ಲ ಅದನ್ನು ನಾವು ಅದನ್ನು ಸುಧಾರಣೆ ಮಾಡ್ತೀವಿ. ಎಲ್ಲೆಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಈ ಥರ ಯಾವತ್ತೂ ಬೀದರಲ್ಲಿ ಆಗಲಿಲ್ಲ, ಈ ಥರ ಆಗೋದು ಆಗಬಾರ್ದಾಗಿತ್ತು. ಈ ಥರ ಮುಂದೇನು ನಾವು ಆಗಲ್ದಪ್ಪ ನಾವು ನೋಡ್ಕೋತೀವಿ ಅಂತ ಮುದ್ದು ಕೂಡ ನನಗೆ ಹೇಳಕ್ಕೆ ಅವರು ಯಾವ ಕಡೆ ಹೋಗಿದ್ದಾರೆ, ಏನು ಅಧಿಕಾರಿಗಳ ಜೊತೆಗೆ ತಾವು ಏನಾದರೂ ಮಾತನಾಡಿದ್ರೆ ಪೊಲೀಸರ ಜೊತೆಗೆ ಇನ್ವೆಸ್ಟಿಗೇಷನ್ ವರ್ಷನಲ್ಲಿ ಏನು ಕಾಣಿಸ್ತಾ ಇದೆ? ಇಲ್ಲ, ಅದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ರಿವೀಲ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟಿಗೇಷನ್ ಆದಮೇಲೆ ಬಂಧನ ಎಲ್ಲ ಆರೋಪಿಗಳು ಬಂಧನ ಆದಮೇಲೆ ನಾವು ಮುಂದೆ ನಾವು ಮಾತಾಡ್ತೀವಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.